ಹ್ಞೂ ಹೇಳು. ಎದೆ ಗಟ್ಟಿ ಹಿಡ್ಕೊಂಡ್ಬಿಟ್ಟಿನಿ. ಏನಾಗಂಗಿಲ್ಲ. ಹೇಳು ಏನಾಯ್ತು ಹೇಳು. ಅಮ್ಮ ಅಮ್ಮ ಅದೇನಾತಂದ್ರೆ ನೀವು ನೋಡಂತ ಹೇಳಿ ಕಳಿಸಿದ್ರಲ್ಲ ಕೊನೆಗೂ ನೋಡಂತ ಹೇಳಿ ನಾನು ನೋಡಕ್ಕೆ ಹೋಗಿದ್ದೆ. ಅಲ್ಲಿ ನೋಡಿದ್ರ ಯವ್ವಾ ದೇವ್ರೆ ನೋಡಬಾರ್ದು ನೋಡಿದ್ನಿ. ಯಪ್ಪ ಕಣ್ಣಿಲ್ಲೇ ನೋಡಿ ನನಗೆ ಆಶ್ಚರ್ಯ ಆಯ್ತು. ಹಂಗೆ ಗಾಬರಿನ ಆಯ್ತು. ಅದಕ್ಕೆ ಓಡಿ ಬಂದೆ ನಿಮ್ಮ ಅಂತಲೇ. ಅಯ್ಯ ಹಾಡ್ಬಿಟ್ಟು ಅವಾಗಿಂದ ಬರೀ ಪೀಟಿಗೆ ಹಾಕಕತ್ತಿ. ನೋಡಬಾರ್ದು ನೋಡಿದ್ನಿ ಅಂತ ಹಿಂಗೆ ಹೇಳಿ ನಂದೆಲ್ಲ ನನ್ನ ಎದೆ ಒಡೆದ ಹೋಗತ್ತೆ. ನಂದು ಛಿದ್ರ ಆಗತ್ತ ಆಗಿದ್ದೇನು ಮೊದಲು ಹೇಳು ಬಡಾನ. ಅಮ್ಮ ಕರೆಯಂದ್ರನ ನಿಮ್ಗೆ ಎದೆ ಗಟ್ಟಿ ಹಿಡ್ಕೊರ. ಈಗ ಹೇಳ್ತೀನಿ ನೋಡ್ರಿ ಈಗ. ಏ ಹಂಗೆ ಮಾಡಬೇಡ್ಲೆ ಬಡಾನ ಹೇಳ್ಬಿಡತ್ತಾಗ ಹೋದ್ರೆ ಒಂದೇ ಸಲ ಹೋಗುತ್ತೆ. ಇಟಿ ಕೊಲ್ಬಿಡ. ಏನು ಬಡಾನ ಹೇಳು. ಆತಾತ್ರಿ ಸಮಾಧಾನವಾಗಿರ್ರಿ. ಅದು ಹೋದ್ನೆ ಕೊನೆಗ ಆಕಿ ಅದೇನ ತಲೆಗೆ ಅರ್ಬಿ ಸುತ್ಕೊಂಡಿಲ್ರಿ. ಅದು ಈ ಮುಸ್ಲಿಮ್ಸು ಹಾಕೊಂತಾರಲ್ರಿ. ಹಂಗೆ ಕುಂತ್ಕೊಂಡು ಅದಕ್ಕೆ ಮಂಡಿ ಊರಿ ಕುಂದಿರ್ತಾರಲ್ರಿ. ಹಂಗೆ ಕುಂತ್ಕೊಂಡು ಕೈ ಹಿಂಗೆ ಮುಂದೆ ಹಿಡ್ಕೊಂಡು ಹಿಂಗೆ ಗೋಣ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಮಾಡೋದು. ಕೈ ಒಂಥರ ಮಾಡೋದು. ಆ ತಲೆ ಸುತ್ಕೊಂಡು ಒಂಥರನ ಮಾಡತ್ತಿಲ್ರಿ. ನನ್ಗೆ ಅದು ನೋಡಿ ಈ ಮುಸಲ್ರು ಮಾಡ್ತಾರಲ್ರಿ ಅಮ್ಮ ದರ್ಗಾದಾಗ ನಮಾಜ್ ಹಂಗೆ ಕಡಕತ್ತಿತ್ರಿ. ಆಕಿ ಬಹುಶಃ ಮುಸಲ್ರಕ್ಕೆ ಅಂದ್ರೆ ಅನ್ಸತ್ರಿ ಅಮ್ಮ. ನನಗೆ ಯಾಕೆ ಪಕ್ಕ ಹಂಗೆ ಅನ್ಸಕತ್ತೈತ್ರಿ. ಇದೇನ ಯವ್ವ ನಮ್ಮ ಮನೆಗೆ ಹಿಂಗ. ಅಯ್ಯೋ ಯವ್ವ ದೇವರೇ ಇದೇನ ಯವ್ವ ನನ್ನ ಮೊಮ್ಮಗ ನನ್ನ ಜಾತಿನೇ ಕೆಡಿಸ್ಬಿಟ್ಟ, ಕುಲನೇ ಕೆಡಿಸ್ಬಿಟ್ಟ, ನನ್ನ ವಂಶದ ಹೆಸರೇ ತೆಗೆದ್ಬಿಟ್ನಲ್ಲ ಯವ್ವ ಈತ. ಏ ಹಡ್ಬಿಟ್ಟಿ ಸೊಸಿ, ಏ ಬೆಂಡ್ಲಾರ ಎಲ್ಲಾದ್ರ ಬರ್ರ ಹೊಸ್ಲಿ ಸೇರ್ ಒದ್ದಿಸಿ ಕರ್ಕೊಂಬಂದ್ರಲ್ಲ ಬರ್ರ ನಿಮ್ಮವ್ರ. ನಿಮ್ಗೆ ಎಲ್ಲಾದ್ರ ಬರ್ರ ನಿಮ್ಮ ಬರಲೇ ಹಡ್ಬಿಟ್ಟಾರ. ಎಲ್ಲಿ ಕುಂತೀರಿ ಯಮ್ಮ? ಮಾಡೋದೆಲ್ಲ ಮಾಡಿರ್ತಿದಿ ಮತ್ತೆ ಒಂದು ಸ್ವಲ್ಪ ನಮ್ದು ನೆಮ್ಮದಿ ಅಂತ ಇರಕ್ಕೆ ಬಿಡಂಗಿಲ್ಲ. ಎದಕ್ಕೆ ಹಂಗೆ ಹೊಯ್ಕೊಳಕತ್ತಿದಿ? ಏನಾಯ್ತು ನಿನಗೆ ಒಮ್ಮಿದ ಮಕ್ಳಿಗೆ? ಹ್ಞೂ ನಿಮ್ಮ ಅಮ್ಮಗೆ ಆಗತ್ತೆ ಮತ್ತೆ ಆಸ್ತಿ ಎಲ್ಲ ತನ್ನ ತನ್ನ ದಿಮಾಕ್. ಅದಕ್ಕೆ ನಮ್ಮನ್ನ ಯಾಕೆ ನೆಮ್ಮದಿ ಅಂತ ಇರಕ್ಕೆ ಬಿಡ್ತಾಳೆ ಹೇಳು? ತಾನಿನ ಕುಡಿ ವಯಸ್ಸಾದ್ರೂ ನಾವು ತಿರಿ ಮೊಮ್ಮಕ್ಕಳಾದ್ರೂ ನಮ್ಮ ಕೈಯಾಗ ಆಸ್ತಿ ಅಧಿಕಾರ ಇಲ್ಲ. ಎಲ್ಲ ಅಕ್ಕಿ ಕೈಯಾಗ ಇಟ್ಕೊಂಡು ನೋಡು. ಅಯ್ಯ ಹಡಿಬಿಟ್ಟಿ ಊರ್ ಹಡಿಬಿಟ್ಟಿ ಬ್ಯಾಂಡ್ಲಿ ಊರ್ ಬ್ಯಾಂಡ್ಲಿ. ನಾನು ಆಸ್ತಿ ಕೈಯಾಗ ಇಟ್ಕೊಂಡದಕ್ಕೆ ನಿನಗೆ ಇವತ್ತು ಉಳಿತಾಯ ಆಯ್ತು. ನಾನೇನಾರ ಹೋಲ್ಬಿಡು ಅಂತ ಆಸ್ತಿ ಅದೇನ ಪಾಲ್ಗಡೆ ಮಾಡಿಬಿಟ್ಟಿದ್ದೆ ಅಂದ್ರೆ ನಿನಗೆ ಸೊಸಿ ಇರಲ್ಲ. ಚಿಪ್ಪಲ್ಲ ದರಗಾದ ಒಂದು ಭಿಕ್ಷೆ ಬಿಡಕ್ಕೆ ಹಸ್ತಿಲ್ಲ ನಿನ್ನ. ಆತೀರ ಏನಾದ್ರೂ ನಿಮ್ಮ ಕೈಗೆ ಐತದಿಲ್ಲ. ನೀನು ಒಳಗಡೆ ಒತ್ತಿ ಹೇಳ್ತೀರಿ ಹೋಗ್ಬಿಡತ್ತಾಗ ಅದನ್ನ ಹೇಳಕ್ರದ್ರ ನೀಗ. ಅಯ್ಯ ಆತ್ರಗೆ ಹೇಳಿ ತಡಿ ಒಟ್ಟು ನಾ ಹೇಳೋದು ಕೇಳಿದೆ ಅಂದ್ರೆ ನೀನು ಎಲ್ಲಿ ಎದಿ ಹೊಡೆದು ಹಿಂಗ ಇಲ್ಲೆಲ್ಲ ಬಿದ್ದು ಮತ್ತೆ ಸೆಟದ್ ಹೋಗಿ ಏನ ಕರ್ಕೊಂಬಂದಿಯಲ್ಲ ಅದು ಮೂದೇವಿನ ಅದು ಎಲ್ಲಿದ ತಂದು ಮನೆಗೆ ಸೇರ್ ಒದಿಸಿ. ಹಂಗ ಮಗಗ ಪಾಪ ಬಂಗಾರದಂಗ ರಾಣಿ ಅಂತ ಚಂದ ರಾಣಿ ಅಂತ ಹೆಸರು ತಕ್ಕಂಗೆ ರಾಣಿ ಹಂಗಿದ್ಲ. ಅಷ್ಟು ಐಶ್ವರ್ಯ ಇದ್ರು ಇಲ್ಲಿ ನಿಮ್ಮ ಮಾತು ಕೇಳಿ ನಿಮ್ಮ ಕೈಯಾಗ ದಾಸಿಗಿಂತ ಆತ ಕೆಲಸ ಮಾಡ್ಕೊಂಡಿದ್ದು ಅಷ್ಟು ಚಂದ ನಿಮ್ಮನ್ನು ನೋಡ್ಕೊಂಡಿದ್ರೆ ಆ ಹುಡುಗಿನ ನಿಂದ್ರಿಸ್ಕೊಡ್ಲಾರ್ದಂಗೆ ನಿಗ್ರಿಸಿ ನೀರು ಕೊಡೋದು. ಆ ಹುಡುಗಿ ಆ ನಮ್ನಿ ಕಾಟ ಕೊಟ್ಟು ನೀನು ನಿನ್ನ ಮಗ ನಿಮ್ಮ ಹೆಣ್ಮಕ್ಳು ಎಲ್ಲರೂ ಸೇರಿ ಆ ಹುಡುಗಿ ಏನು ತಪ್ಪು ಮಾಡಿತ್ತಂತ ಆ ನಮ್ನಿ ಉರ್ಸ್ಕೊಂಡು ತಿಂದಲ್ಲ. ಈಕಿ ಮಗ ಏನೋ ಪ್ರೀತಿ ಮಾಡಿ ಡಬ್ಬಾಕೆನ ನನ್ನ ಮಗ ಹೇಳ್ದಂಗೆ ಕೇಳ್ತಾನ ನನ್ಗೆ ಅಂತ ದೊಡ್ಡ ಕರ್ಕೊಂಡು ಬಂದೆಲ್ಲ ಮನೆಗೆ. ಈ ಹಡ್ಬಿಟ್ಟು ಯಾರು ಯಾವ ಜಾತಿಗೆ ಅಂತ ಸೇರಿಸ್ಕೊಂಡೆಲ್ಲ ಯಾವ ಜಾತಿಗೆ ಅಂತ ಗೊತ್ತನಲ್ಲೇ ಬೆಂಡ್ಲಿ. ಅತ್ತೀರ ಏನು ಒಳ್ಳೆ ಬಳ್ಳ ಜಾತಿ ನಮ್ಮ ಜಾತಿದ ಅಂತ ಹೇಳೇನಿಲ್ರಿ. ಮತ್ತೆ ಇನ್ನೇನ್ರಿ ಅಗ್ಲ ಮಗ್ಲ ಅವಲ್ಲ ಅವತ್ತೇನಾದ್ರು ತಿಂದಳ ಹೌದಾ? ಅದು ಮತ್ತೆ ಹೊರಗೆ ಏನೋ ಕೆಲಸಕ್ಕೆ ಹೋದಲ್ಲೇ ಸ್ವಲ್ಪ ಏನೋ ಗಾತರ ಕೊಟ್ಟಾಗ ರೂಢ ಆಗಿರ್ತೈತೆ ತಿಂಗಳ ಇವತ್ತು ಮುಟ್ಟಲ್ಲ ಅಂತೇಳಿ ಅವತ್ತಿಂದ ಇವತ್ತಿನವರೆಗೆ ಮಾಡ್ಯಾನ್ರಿ. ತಿಂದಿಲ್ಲ ಬಿಟ್ಟಿಲ್ಲ ಒಳ್ಳೆ ಬಳ್ಳ ಏನ್ರಿ. ಅಲ್ಲ ದಿನ ಒಂದು ಜಾಗ ನಮ್ದೇ ನಮಗೆ ಹತ್ತೈತೆ. ನನ್ನ ಮಗಳದೇ ನಮ್ದು ಇಲ್ಲಿ ನೋಡೋಕ್ಕಾಗೋಲ್ತ ಹುಡುಗಿ ಅತ್ಕೊಂತಲ್ಲಿ ಮಕ್ಕೊಂಡು ಕೂಳು ನೀರು ಇಲ್ದಂಗೆ ನಮ್ಮ ಜೀವನನೇ ನಮ್ದು ಒಂದು ನಮ್ಮನೆ ಅತಂತ್ರ ರಸ್ತೆ ಆಗೈತಿ. ಎಲ್ಲಿ ದಿನ ಒಂದು ರಗಳಿ ಎದಕ್ಕೆ ಜಗಳ ಹಚ್ತೀರಿ? ಸುಮ್ಮನೆ ಇರಬಾರ್ದ್ರೆ. ಏ ಹಡ್ಬಿಟ್ಟಿ ಬಾಯ್ ಮುಚ್ಚ. ಏನು ಮಾತಾಡ್ತಾನೆ ಇಲ್ಲ ದೊಡ್ಡ ಕಿಲಿ ಏನು ಕೇಳಕತ್ತೀನಿ ನನ್ನ ಕಬರು ಏನಿಲ್ಲ ನಿನಗೆ. ನಾನು ಇಲ್ಲಿ ಮಾತಾಡಕತ್ತೀನಿ ನನಗೆ ಎದುರು ಉತ್ತರ ಕೊಡ್ತೀನಿ. ನಿನ್ನ ಸೊಸಿ ಯಾವ ಜಾತಿಗಿಂತ ತಿನ್ನೋದು ಉಣೋದು ಸಲಾಗೆಲ್ಲ ಆಕಿ ಇರೋದ ಜಾತಿ ಬೇರೆ ಹೇಳಿರೋದ ಬೇರೆ ಇಲ್ಲಿ ಬಂದಿರೋದು ಸೇರ್ಕೊಂಡಿರೋದ ಬೇರೆ. ನಿನ್ನ ಮಗ ಹಲ್ಕಟ್ ನನ್ನ ಮಗ ಆತಗೇನು ಗೊತ್ತೈತೋ ಗೊತ್ತಿಲ್ಲ. ನಿನ್ನ ಮಗಗೂ ಹೇಳಿ ಮಾಡ್ಕೊಂಡಳು ಏನು ಹೇಳಾರ್ದ ಸುಳ್ಳು ಹೇಳಿ ಮೋಸ ಮಾಡಿ ಮದುವೆ ಮಾಡ್ಕೊಂಡಳ ಬೆಂಡ್ಲಿ. ಕರೀಲಿಕ್ಕಿನ್ನ ಆಕಿನ ಯಾವ ಜಾತಿ ಅಂತ ಕೇಳೋಟ ಅತ್ತಿಯರ ಹೌದ್ರಿ ಬೇರೆ ಯಾವ ಜಾತಿ ಕರೀರಿ ಕೇಳ್ರಿ. ಈಗ ಬೇಕಿ ಕಮ್ಮಿ ಆಗಿದ್ಲ. ಆಡ್ಬಿಟ್ಟು ರಾಣಿ ಅನ್ನಕ್ಕೆ ಹೋದ್ಲ ಮನಿ ಬಿಟ್ಟು ಆಕಿ ಜಾಗ ಈಗ ಬಂದಳ. ಅಮ್ಮಗಿಲ್ಲ ಬಾರ್ದ ತೆಲಾಗ ಚುಚ್ಚಿಟ್ಟು ನಮಗೆ ನೆಮ್ಮದಿ ಅಂತ ಇರಕ್ಕಾಗಲ್ಲ. ಜಾತಿ ಬೇರೆ ಅಂತ ಹೇಳಕತ್ತಾರಲ್ಲ ಇಬ್ರು. ಯಾವ ಜಾತಿ ಅಂತ ಹೇಳಿರ ನಮಗೆ ಕೇಳಕ್ ಅನ್ಕೂಲ ಆಗತ್ತ. ಯಾವ ಜಾತಿ ಅಂತಂದ್ರೆ ಹೇಳ್ರೋಟ್ ಹೌದ್ರಿ ಅತ್ತೀರ. ಅವಾಗಿಂದ ಆ ಜಾತಿ ಈ ಜಾತಿ ಅಂತ ನಿಮ್ಗೆ ಗೊತ್ತಾಗೈತೆ. ಯಾವ ಜಾತಿ ಅಂತ ಅಂದಾರ ಹೇಳ್ರಿ ಬಾಯ್ಬಿಟ್ಟು ಯಾವ ಜಾತಿಗೆ ಅಂತ ನಿಮಗೆ ಹೆಂಗ್ ಗೊತ್ತಾತು? ಏ ಹಡ್ಬಿಟ್ಟಿ ಆಕಿ ನಮ್ಮ ಜಾತಿ ಕೆಲ್ಲಲೆ ತುರುಕ್ರದ್ಲೆ ಅದು ತುರುಕ್ರಕ್ಕೆ ಅಂತ ನಮ್ಮ ಮನೆ ಬಂದು ಸೇರ್ಕೊಂಡೈತೆ. ಆಕಿ ನಮ್ಮ ಮಂದಿದೆಲ್ಲ ಕೇಳ್ಬೇಕಿದ್ರಕಿನ ಕರೆದ. ಅತ್ತೀರ ಏನು ಹೇಳಕತ್ತೀರಿ ನೀವು? ಹಗರ ಮತ್ತೆ ಒಂದೇ ಸಲಕ್ಕೆ ಶಿವನ್ ಪದ ಸೇರ್ಕಿರಿ. ಇನ್ನ ನಿನ್ ಸೊಸಿ ಕರೆದು ಕೇಳಿ ಅದೊಂಚೂರು ಉಂಟು ಮಾಡಿಸ್ಕೊಂಡು ಆಮೇಲೆ ಬೇಕಿರಿ ಶಿವನ್ ಪದ ಸೇರಿ ಕರಿ ಆಡ್ಬಿಟ್ಟಿನ ಸೇರಿ ಒದಗಿ ಒಳಗೆ ಕರ್ಕೊಂಡಿಯಲ್ಲ ಕರಿಕಿನ್ ಕೇಳು. ಏನ್ ಬೇಯ್ದು ನಮ್ಮ ಮನೆಗೆ ಏನೇನು ನಡೆಯಕತ್ತೈತೆ ಬೇಯವ ಇದು. ತಡಿ ಆಕಿನ ಕರ್ತೀನಿ ತಡಿ. ಏ ನೈನಾ ಏ ಹಡ್ಬಿಟ್ಟಿ ಏ ನೈನಾ ಹಡ್ಬಿಟ್ಟಿ ಬಾ
ಬಾರ್ಲೆ ಹೊರ ಬಾರ್ಲೆ ಹೊರ ಬಾರಲೆ. ಹೇಳ್ರಿ ಎತ್ತೀರ, ಎದಕ್ಕಿಷ್ಟು ಭಯ ಮಾಡಕತ್ತೀರಿ? ಏನ ನನಗ ಸಿಟ್ಟು ಹಿಂಗ ಬರಕತ್ತೈತಂದ್ರ ಮೂಲ್ಯಾಗಿರ ಕಸ್ಬರ್ಗೆ ತಗೊಂಡು ಕಸ್ಬರ್ಗೆ ಮುರಿಯ ತನಕ ಹೊಡಿಬೇಕು ಅನ್ಸಕತ್ತೈತಿ ನಿನ್ನ. ಮತ್ತಿಲ್ಲೋಡ ಹೇಳಲೆ, ಈ ನಿನ್ನ ಕರೆ ಹೇಳ, ನಿನ್ನ ಹುಟ್ಟು ನಿನ್ನ ಜಾತಿ ಯಾವ್ದು ಹೇಳ, ನೀ ಯಾವ ಜಾತಿ ಕೇಳ, ಕರ್ರೆ ಹೇಳ್ತಿ ಚಲೋ ಆತ. ಮತ್ತಿಲ್ಲ ಕಸ್ಬರ್ ಕರ್ರ ಹಿಡ್ಕೊಂಬರ್ತೀನಿ ಮತ್ತೆ ನಿನ್ನ. ಯಾಕ್ರಿ ಎತ್ತೀರ ಜಾತಿ 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 ಅಂತ ಸಾಯ್ತೀರಿ? ಒಂದ್ಸಲ ಹೇಳಿದಿಲ್ಲ ಒಳ್ಳೆ ಮಳೆ ಏನ್ರಿ ದಗಲಿಲ್ಲ ಕೇಳದ. ಏ ಬೆಂಡ್ಲಿ, ಜಾಸ್ತಿ ಎದಿಗೆ ಹೋದ್ರೆ ಮತ್ತೆ ಎದೆಗಿಂತ ರಕ್ತ ಕರ್ಸಿ ಆಯ್ತೀನಿ ನೀನ. ನೋಡ ವಯಸ್ಸಾಗೈತಂದ ನನಗೇನು ಶಕ್ತಿ ಕಮ್ಮಿ ಆಗಿಲ್ಲ. ಮತ್ತೆ ಇಲ್ಲೋಡ ಎದಿ ಮೇಲೆ ಕುಂತು ಮತ್ತೆ ಹಾರೇರು ಗುದ್ದೆ ಬಿಡ್ತೀನಿ. ಬೊಗಳೆ ಯಾರು ನಿನ್ನ ಜಾತಿ ಅಂತಂದ ಅಲ್ಲ. ಇಷ್ಟೆಲ್ಲ ನಮ್ಮ ಮನೆಗೆ ಎಷ್ಟು ಕಣ್ಣ ಮುಚ್ಚಲಿ ಆಟ ಆಡಕತ್ತಿಯಲ್ಲ ನೀನು. ಎಷ್ಟರ ಹಂಗಿದ್ರೆ ನಮ್ಮ ತಮಗೂ ನೀನು ಮೋಸ ಮಾಡಿ ಕರ್ಕೊಂಬಂದಿ. ಹಂಗಿದ್ರೆ ಸುಳ್ಳ ನಮ್ಮ ಜಾತಿ ಅಂತೇಳಿ ಈ ನಮ್ಮ ತಮ್ಮಗೆ ನಮಗೆ ಎಷ್ಟು ಮೋಸ ಮಾಡಿದ. ನೀ ಎಂತಕ್ಕಿದ್ದಿ ನೀನು? ನಿನ್ನ ಕರೆ ಹೇಳು, ನಿನ್ನ ಜಾತಿ ಅದು ಕರೆ ಹೇಳು. ಹೌದಾ? ಆಯ್ತು ನೋಡ್ರಿ, ನನ್ನ ನಿಜವಾದ ಜಾತಿ ನಾವು ಮುಸ್ಲಿಮ್ಸ್. ನನ್ನ ಹೆಸರು ಹಸೀನಾ ಅಂತ. ನನ್ನ ಹೆಸರು ಈ ಸುಡುಗ ನೈನಾ ಪೈನಾ ಅಂತ ಏನಲ್ಲ. ಈ ನೈನಾಗಿನ ಅಲ್ಲ ನನ್ನ ಹೆಸರು. ನನ್ನ ಹೆಸರು ಮುದ್ದಾದ ಹಸೀನಾ ಅಂತ ನನ್ನ ಹೆಸರು. ತಡ್ರಿ ಅಲ್ಲೇ ನಿಂದ್ರಿ. ನನ್ನ ಸನೇಕ ಏನಾದ್ರೂ ಬಂದು ಹೊಡೆಯೋದು ಪಡೆಯೋದು ಅಂತ ಏನಾದ್ರೂ ಮಾಡಿದ್ರೆ ಮತ್ತೆ ನಾನು ಕೇಸ್ ಹಾಕ್ಬಿಡ್ತೀನಿ ನಿಮ್ಮ ಮ್ಯಾಗ, ನಿಮ್ಮ ಮಗನ ಮ್ಯಾಗ, ಎಲ್ಲರ ಮ್ಯಾಗೂ. ನನ್ನ ಒಂದು ಥರ ಬ್ಲ್ಯಾಕ್ ಮೇಲ್ ಮಾಡಿ ನನ್ನ ಮದುವೆ ಮಾಡ್ಕೊಂಬಂದು, ನಾವು ಬೇರೆ ಜಾತಿ ನಮ್ಮ ಮದುವೆ ಮಾಡ್ಕೊಂಬಂದು, ಇವರು ಬಲವಂತದಿಂದ ತಮ್ಮ ಜಾತಿಗೆ ಮದುವೆ ಮಾಡ್ಕೊಂಬಂದು ತಮ್ಮ ಮತಾಂತರ ಮಾಡ್ಕೊಂಡಾರ ಅಂತೇಳಿ ನಾನು ಕೇಸ್ ಹಾಕ್ಬಿಡ್ತೀನಿ. ನಾನು ಬೇಕಾದ ಮಾಡಬಲ್ಲೆ. ನನ್ನ ಸುದ್ದಿಗೆ ಬಂದ್ರೆ ಮತ್ತೆ ನಿಮ್ಮನ್ನು ಏನು ಉಳಿಸಂಗಿಲ್ಲ. ಸರ್ಕೋರ್ ಹಿಂದೆ ಹೊಡೆಬಿಟ್ಟಿ ಎಷ್ಟರ ಇದ್ದಿಲ್ಲ ನಿನ್ನ ಹೊಟ್ಟೆ ವಿಷಯ ನಿನಗೆ. ಅಲ್ಲ ಮತ್ತೆ ಜಾತಿ ಜಾತಿಗೆ ಬೆಂಕಿ ಹಚ್ಚಕತ್ತೀಯ ನೀನು. ಬೇಡ್ಲಿ ಏನೋ ಮಾಡ್ತೀನಿ. ನಂಗಿದ್ರೆ ನಮ್ಮ ಮನೆ ಮಂತನದಲ್ಲ, ನಮ್ಮ ಇದನ್ನ ನೀನು ಹಾಳು ಮಾಡಕ್ಕೆ ಬಂದಿ. ನಮ್ಮ ಮನ್ಯಾಗ ಹೊಸ ಮನೆ ಕಾಯಿ ಹೋಗ್ಕೊಂಡಾಗೈತಲ್ಲ ನಿನ್ನ ಕರ್ಕೊಂಬಂದ ನಾನು ಹಡೆ ಹೋಗೋದನ್ನ ತೊಗೊಂಬಂದು ಮನೆ ಹೋಗಿಸ್ಕೊಂಡಂಗಾಗೈತಿ. ಇವ ಇದು ನನ್ನ ಮಗು ಗೊತ್ತಿದ್ದಂಗಿಲ್ಲ. ನನ್ನ ಮಗು ಹಂಗ ಮೋಸ ಮಾಡಿ ಕರ್ಕೊಂಬಂದಿ ಹೆಂಗಿದ್ರ ನೀನು. ಏ ಮೊದಲು ನಾಲ್ಕು ಬಿಗಿಲಿ ಏನು ಮಾಡ್ತಾಳೆ ನೋಡೋಣ. ನಾ ಕೊಡು ಪಪ್ಪಾಕ ಏನಾಗದ್ದಾಗಲಿ ನೋಡೋಣ, ಕೊಡು. ನಮ್ಮ ಮನೆಗೆ ಹಿಂಗೆ ಮೋಸ ಮಾಡಿ ಬಂದ ಆಕಿನ ಹಂಗೆ ಬಿಡೋದನ್ನ ಕೊಡ್ಲಿ. ನಾ ಕೊಡು, ನನ್ನ ಕೈಕೆಲ್ಲ ಶಕ್ತಿ ಇದ್ರೆ ಆಕಿನ ಬಿಡ್ತಿದ್ದಿಲ್ಲ. ಕೊಡು ನಾಲ್ಕು ಮೊದ್ಲ. ಈ ಎದಕ್ಕೆ ಏನು ಬಾಯಿ ಅಲ್ಲಿ ಕೇಳತೈತಿ? ಏನಾತ? ಬಂದ್ರ ಚಲೋ ಹೊತ್ತಿಗೆ ಬಂದ್ರ ಬರ್ರಿ. ಎಲ್ಲರೂ ಸೇರಿ ನನ್ನ ಬಡಿಯಾಕಂತ ನಿಂತಾರ. ನೀವು ಒಳ್ಳೆ ಟೈಮಿಗೆ ಬಂದ್ರಿ ಬರ್ರಿ. ಏನ ನಿನ್ನ ಬಡಿಯಾಕತ್ತಾರ? ಯವ್ವ ಈ ಬೇ ಎದಕ್ಕಿನ್ ಬಡಿಯಾಕತ್ತೀರಿ? ಯವ್ವ ಎದಕ್ ನನ್ನ ಎದಕ್ ಬಡದಿ? ಹಾಕಿನ ಒಂದು ನಾಲ್ಕು ಹಾಕ. ಯವ್ವ ಎದಕ್ ಬಡಿಯಾಕತ್ತೀರಿ? ಅಮ್ಮ ಬಡಿ ಅನ್ನಕತ್ತಾಳ, ನೀವೆಲ್ಲ ಎದಕ್ ಹಿಂಗ್ ನಿಂತ? ಅಲ್ವೇ ಹೇಳ್ಯಾರ ಬಡಿ, ಎದಕ್ ಬಡಿಯಾಕತ್ತಿ ಹಂಗ? ಯವ್ವ ಎದಕ್ ಬಡಿಯಾಕತ್ತಿ ಅಂತ ಹೇಳ್ಯಾರ ಬಡಿ. ಎದಕ್ ಬಿಡ್ತೀನಿ ಅಂತಂದ ನೀನು ಕೊಂದ್ರ ಪಾಪ ಬರಂಗಿಲ್ಲ ನನಗೆ. ನೀನು ಕೊಂದ್ರ ಸಿಟ್ಟು ತಿರಂಗಿಲ್ಲ ನನಗೆ. ಇದಕ್ಕೆ ಹೇಳ್ಬಿಡ್ಬೇಕಾ ನಿನಗೆ? ನಿನ್ನ ಅವ್ರು ಕಟ್ಟನ್ ಬಾಡೆ ಮೊದ್ಲ ಏಂತಿ ಚಲೋ ಇರ್ತದ. ಅದನ್ನ ಬಿಟ್ಟು ಇನ್ನನ್ನ ಇಟ್ಕೊಂಡು ಲವ್ ಮಾಡಿನಿ ಪವ್ ಮಾಡಿನಿ ಅಂತ ಸುಡ್ಗಾಡ ನಮಗೂ ಏನೇನ ತಲೆ ತುಂಬಿ ಈಕಿನ ಮನೆ ಕರ್ಕೊಂಬಂದಿಲ್ಲ ಬಾಡೆ ಊರ್ ಬಾಡೆ. ಈಕಿ ಯಾವ ಜಾತಿ ಅಂತ ನಿನಗೆ ಗೊತ್ತಿರ್ಲಿಲ್ಲ. ನಿನಗೆ ಗೊತ್ತಿದ್ದಿಲ್ಲ ಕರೆ ಹೇಳ. ಏನು ಗೊತ್ತಿದ್ದು ಕರ್ಕೊಂಬಂದಿಯಾ? ಏನು ಗೊತ್ತಿಲ್ದಾನ ಕರ್ಕೊಂಬಂದಿ ಹೇಳ. ಏನು ಗೊತ್ತಿದ್ದಿಬ್ರು ನಾಟಕ ಮಾಡ್ಕೊಂಡು ಕರ್ಕೊಂಬಂದ್ರ ನನಗೆ ಯಾಕ? ನೀನು ನಾಟಕ ಮಾಡ್ರಿ ಇಬ್ರು. ನಾಟಕ ಮಾಡಿ ಆಕಿನ ಮನೆ ಕರ್ಕೊಂಬಂದಿ ನೀನು. ಕರೆ ಹೇಳ ಬಾಡೆ, ಕರೆ ಹೇಳ. ಬಿಡು ಹೊಡಿಬಿಡ. ಹೇಳಿಲ್ಲ ಅಂದ್ರೆ ಮಗನ ಇಲ್ಲೇ ಜಾಸ್ತಿ ಹೊಡ್ತೀನಿ ನೀನು. ಹೇಳ್ತೀನಂತೆ ನೀನು. ಹೌದು ನೋಡು, ನನಗೆ ಗೊತ್ತಿತ್ತು. ನಾನು ಯಾಕೆ ಪ್ರೀತಿ ಮಾಡಿದ್ನಿ, ಅದಕ್ಕೆ ನೀವು ಮನ್ಯಾಗ ಒಪ್ಪಲ್ಲ ಅಂತಂದು ಸುಳ್ಳ ನಮ್ಮ ಜಾತಿ ಅಂತೇಳಿ ಸುಳ್ಳ ಕರ್ಕೊಂಬಂದಿ ನೋಡು. ಹೌದು ನೋಡು, ಗೊತ್ತಿತ್ತು. ನಾವು ಹೌದು ಮೊದ್ಲೇ ಗೊತ್ತಿತ್ತು. ಇಷ್ಟು ಬಗ್ಗಕ್ಕೆ ಸುಳ್ಳು ಹೇಳಿದೆ ನಮ್ಗೆ ಮೋಸ ಮಾಡ್ತೀಯಲ್ಲ ನೀನು. ಹೌದು ನೋಡ್ಬೇವ, ನಾ ಪ್ರೀತಿ ಮಾಡಿದ್ನಿ ಕರ್ಕೊಂಬಂದೀನಿ. ನನಗೆ ಆಕೆ ಮೊದಲೇ ಇಷ್ಟ ಇದ್ದಿದ್ದಿಲ್ಲ. ನನಗೆ ನೀವು ಬೇರೆ ಮೊದಲೇ ಹೇಳ್ಬೇಕಂದ್ರೆ ನೀವು ಬೇರೆ ಜೊತೆ ಮಾಡಲ್ಲ ಅಂತ ಆಕಿನ ಮಂದಿ ತೋರ್ಕಿಗೆ ಕಟ್ಕೊಂಬಂದಿದ್ದೆ. ಈಕಿನ್ನ ಇಷ್ಟಪಟ್ಟಿದ್ದೆ. ಆದ್ರೆ ಆಕಿ ಮಕ್ಕಳು ಮರಿ ಅದಕ್ಕೆ ಸುಮ್ಮನೆ ಮನೆಗಿರ್ಲಿ ಅಂತ ಇಷ್ಟಪಡೋದು ನಾನು ಈಕಿನೇ. ಈಗ ಆಕಿ ಹೋದ್ರು ನಾನು ಈಕಿನ ಮರಿ ಮಾಡ್ಕೊಂಬಂದಿನಿಲ್ಲ. ಮಂದಿಗೆ ಯಾರಿಗೂ ಗೊತ್ತಿಲ್ಲ. ನಿಮಗೆ ಗೊತ್ತಾಗೈತಲ್ಲ, ಸುಮ್ಮನೆ ಇದ್ಬಿಡ್ರಿ. ಮಂದಿಗೆ ಗೊತ್ತು ಮಾಡಕ್ಕೆ ಹೋಗ್ಬೇಡ್ರಿ. ಸುಮ್ಮನೆ ನಮ್ಮ ಪಾಡಿ ನಾವು ಇರ್ತೀವಿ. ಸುಮ್ಮನೆ ಚಂದಾಗಿಲ್ಲ ಜೀವನ ಮಾಡ್ಕೊಂಡ್ರಕ್ಕೆ ಬರ್ತದೆ. ಸುಮ್ಮನೆ ಇದನ್ನೆಲ್ಲ ಗೊತ್ತು ಮಾಡಿ ನೀವೆಲ್ಲ ಇದು ಮಾಡ್ಬೇಡ್ರಿ. ಹೇಳಕೋತೀನಿ ನೋಡಿ ನಾನು. ಬಾಡೆ ಊರ್ ಬಾಡೆ ಅಲ್ಲಲ್ಲ, ಇಷ್ಟಾದ್ರೂ ನಿನಗೆ ಒಂಚೂರು ಪಶ್ಚಾತ್ತಾಪ ಅನ್ನೋದೇ ಇಲ್ಲ. ಇನ್ನ ಎದಿ ನಿಗರ್ಸಿ ನಾ ಹೌದು ನೋಡಿ ಮಾಡಿ ನೋಡಂತಾನೆ ಬಗೊಳ್ತಿಯಲ್ಲ. ನಾವು ಏನು ನಮ್ದು ಮಂತನೇನು ಮೊದಲಿಂದ ತಲತಲಾಂತರಿಂದ ಬಂದದ್ದು ಹೆಂಗ? ಅಲ್ಲಲ್ಲ ಹೋಗಿ ಜಾತಿನೇ ಕೆಡಿಸ್ಬಿಟ್ಟೆ. ನಮ್ದು ಇದನ್ನ ಕುಲನೇ ಕೆಡಿಸ್ಬಿಟ್ಟಿಲ್ಲಲ್ಲ ನೀನು. ವಂಶದ ನಮ್ಮನ್ನ ಹೆಸರೇ ಕೆಡಿಸ್ಬಿಟ್ಟಿಲ್ಲಲ್ಲ ಬಾಡೆ. ನಿಮ್ಮ ಅಜ್ಜ ಮುತ್ತಜ್ಜ ಇವರೆಲ್ಲ ಬಾಳೆ ಬದುಕಿ ಅಂತ ಚಂದ ಹೆಸರು ಮಾಡಿದಾರ. ಮನಿನ ಮಂತನದ ಹೆಸರು ತಗೋಬಿಟ್ಟಿಲ್ಲಲ್ಲ ಬಾಡೆ ಊರ್ ಬಾಡೆ. ನಿನಗೆ ಇನ್ನಾದ್ರೂ ಏನು ಅನಿಸ್ಕೊಳ್ತಾ ನಿನಗೆ? ಅಲ್ಲ ನಿನಗೆ ಮಾಡ್ಕೊಂಬರಕ್ಕೆ ನಿನಗೆ ಬ್ಯಾಡ ಅಂದಿದ್ದಿಲ್ಲ. ನಿಮ್ಮ ಅವ್ವ ಒಳಗೆ ಕರ್ಕೊಂಡು ಜಾತಿ ಹಾಕಿದ್ರೆ ಸುಮ್ಮನೆ ಹಾಕಿದ್ರಲ್ಲ. ಹೇಳ್ಬಿಟ್ಟು ಇದು ಮೊದಲೇ ಹೇಳ್ಬಿಟ್ಟಿದ್ರೆ ಮುಗಿದೋಗಿತ್ತಲ್ಲ. ಬೇಡ ಬೇಕು ಅಂತ ಹೇಳ್ಬಿಡ್ತಿದ್ರು. ಇನ್ನಿಷ್ಟು ಕುತ್ತಿಗೆ ಕೊಯ್ತಿ ಬೆನ್ನಿಂದ ಚೂರಿ ಹಾಕ್ತಿ ಅಂತ ಗೊತ್ತಿರಲಿಲ್ಲಪ್ಪ. ನಿನ್ನ ನಾನು ಏನೋ ಒಳ್ಳೇಟ ಅಂತ ತಿಳ್ಕೊಂಡ್ಬಿಡ್ತೀನಿ. ಅಂದ್ರೆ ನೀನು ಇಂಥ ವಿಸ್ಗಾತಕ್ಕ ಥೂ 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 ಥೂ. ಇನ್ನು ಮನೆಗೆ ಇರ್ಬೇಡ್ರಿ, ನಡ್ಬಿಡ್ರಿ ಇಬ್ರು ನಡ್ಬಿಡ್ರಿ. ಯಾಕೆ ಹೋಗ್ಬೇಕ್ರಿ? ಏನು ಮಾತಾಡ್ತೀರ? ಹೋಗು 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 ಅಂತ ಎಲ್ಲರ. ನಮ್ಗೆ ಹೋಗಕ್ಕಾಗೋದಿಲ್ಲ. ಏನು ಬೇಕಾದ್ ಮಾಡ್ಕೋರಿ. ಅದೇಂಗೆ ಹೋಗಿ ಸಾಧ್ಯ? ಆಸ್ತಿ ಭಾಗ ಮಾಡ್ರಿ, ತಗೊಂಡು ಹೋಗ್ತೀವಿ.
ನೋಡ್ದೇನ ಅಡ್ಬಿಟ್ಟಿ ನೋಡ ಸೊಸಿ ನೋಡ ಮುದ್ದಿನ ಸೊಸಿ. ನಾನು ಅದಕ್ಕೆ ನಿನಗೆ ಆಸ್ತಿ ಯಾಕೆ ಮಗ ಮಾಡಂಗಿಲ್ಲ ಅನ್ನಲ್ಲ, ನನಗೆ ಗೊತ್ತಿತ್ತು ಈಕಿ ನಡವಳಿಕೆ ಸರಿಗಿಲ್ಲ, ಈಕಿ ಬೇಸಿಲ್ಲ ಅಂತೇಳಿ. ಈಕಿ ಆಸ್ತಿ ಸಲಿಗೆ ನಿಂತಳಲ್ಲಿ ಈತನ್ನ ಬೆನ್ನತ್ತಿ ಯಾಕೆ ಬಂದಾಳಂದ್ರ ಆಸ್ತಿ ಸಲಿಗೆ ಬಂದಾಳ. ಈಗ ಯಾಕೆ ಮಾತಿತ್ರ ಆಸ್ತಿ ಭಾಗ ಮಾಡಂತಾಳಂದ್ರ ಈತನ ಭಾಗಕ್ಕೆ ಬಂದದ್ದನ್ನ ಆಸ್ತಿ ತಗೊಂಡು ಈತನ ಕೈಯ ಚಿಪ್ ಕೊಟ್ಟು ಮತ್ತೆ ಅವನ್ನ ಹಿಡ್ಕೊಂಡು ಹೋಗ್ಕಾಳಿಕಿ. ಈಕಿ ಸುದ್ದಿಲ್ಲಿಕಿ ಲೋ ಭಾಡ, ಈಕಿ ಸರಿಗಿಲ್ಲಲ್ಲ, ಈಕಿ ತುರುಕ್ರಕಿ, ಈಕಿ ಎದ್ರ ಮೈ ತುರುಕ್ರ ಹುಡುಗದನ್ನಲ್ಲ ಆತನ ಬೆನ್ ಬಿದ್ದಾಳಲ್ಲ. ಇವತ್ತಲ್ಲ ನಾಳೆ ನಿನಗೆ ಕೈ ಕಾಲು ಎರಡು ಕೊಟ್ಟು ಹೊಕ್ಕಳ, ನಿನ್ನ ಜಾಸ್ ಒದ್ದ ಹೊಕ್ಕಳಲ್ಲ. ನನಗೆ ಗೊತ್ತಾಗೈತಿ ಈಕಿ ಸಾಮಾನ್ಯದಕ್ಕೆ ಅಲ್ಲಿಕಿ ಈಕಿನ ನೀ ತಿಳ್ಕೊಂಡಷ್ಟು ಒಳ್ಳೆಕಲ್ಲ ಅಂತ ಬಂಗಾರದಂತ ಹುಡುಗಿನ ಬಿಟ್ಟು ಈಕಿನ ಬೆನ್ನ ಹತ್ತಿಯಲ್ಲ. ಈಕಿ ನಡಕ್ ಬಂದಕಿ ನಡಕ ಹೊಕ್ಕಳಲ್ಲ. ಈಕಿ ಹುಡುಗನ್ ನೋಡ್ಕೊಂಡಲ್ಲ. ಈಕಿ ನಿನಗೆ ಮೋಸ ಮಾಡಕತ್ತಾಳ ಈಕಿ. ಹೌದ್ರಿ ಮಾವರ, ಇವ್ರ ನಡವಳಿಕೆ ಯಾಕ ನನಗೆ ಬೇಸ್ ಅನ್ಸಲ್ರಿ. ಈಕಿ ಬರೀ ಯಾವ ನೋಡು ನೀವು ಅತ್ತ ಹೋಗತ್ಲೆ ಎದ್ರ ಮನೆಗೆ ಹೋಗ್ತಾಳ್ರಿ. ಎದ್ರ ಮನೆಗೆ ಹೋಗಿ ಕುತ್ಕೊಂಡು ಆ ಹುಡುಗನ್ ಕುಟ್ಟಾಗ ಮಾತಾಡೋದು, ಆ ಹುಡುಗನ್ ಕುಟ್ಟಾಗ ಅಲ್ಲಿ ಅಡ್ಡಾಡೋದು ಇಂಥವೆಲ್ಲ ನಡ್ಸ್ಯಾರಿ. ಮನ್ಯಾಗ ಇರ್ತಾಳ್ರಿ, ಅವ್ರ ಮನ್ಯಾಗ ಇರ್ತಾಳ್ರಿ. ಒಟ್ಟ ಇಲ್ಲಿ ಮನ್ಯಾಗ ಇರಂಗಿಲ್ಲ. ನೀವು ಇರತನ ಕಷ್ಟ ನೀವು ಬರೋ ಹೊತ್ತಿಗೆ ಬರ್ತಾಳ್ರಿ. ನನಗೂ ಯಾಕೆ ಬೇಸ್ ಅನ್ಸಲ್ತ ನೋಡ್ರಿ, ಸುಳ್ಳ ಹೇಳತ್ತಾನೆ ಮುಂದೆ. ಯಮ್ಮ ನೀವು ಯಾರು 100 ಹರಿಬ್ರಹ್ಮ ದೇವರ ಬಂದು ಹೇಳೋದಕ್ಕೆ ಸರಿಗಿಲ್ಲ ಅಂತ ಹೇಳಿದ್ರು ನಾನು ನಂಬಂಗಿಲ್ಲ. ನನ್ನ ಮ್ಯಾಗ ನಂಬಿಕೆ ಇಟ್ಟು ಮನಿ ಬಂದಾಳ. ನಾನು ಆಕಿನ ಅಷ್ಟ ನಂಬಿಕೆಲಿಂತ್ರ ಇಟ್ಕೊಂಡಿನಿ. ನಮ್ಮಿಬ್ಬರು ನಡು ಕುಳಿ ಹಿಂಡೋದು, ನಮ್ಮ ನಗಲ್ಸಕ್ಕೆ ಏನಾರು ಒಬ್ಬರ ಮ್ಯಾಗೊಬ್ರು ಅನುಮಾನ ಪಟ್ಟು ಬಿಡ್ಲಿ ಅಂತ ಏನಾರು ನೀವು ಪ್ಲಾನ್ ಮಾಡಿದ್ರೆ ಅದು ಈ ಜನ್ಮದಾಗ ಸಾಧ್ಯ ಇಲ್ಲ. ಹಂಗೆ ನಾನು ಅದಕ್ಕೆ ಅವಕಾಶನೇ ಕೊಡಂಗಿಲ್ಲ. ನನಗೆ ಆಕಿ ಮೇಲೆ ಸಂಪೂರ್ಣ ನಂಬಿಕೆ ಐತಿ. ನಾನು ಆಕಿ ನಂಬ್ತೀನಿ. ನನಗೆ ಆಕಿ ಮೋಸ ಮಾಡಂಗಿದ್ದಿತ್ತಂದ್ರೆ ಇಲ್ಲಿ ಜಾತಿ ಬಿಟ್ಟು ಬೇರೆ ಜಾತಿಗೆ ಬಂದು ಇಲ್ಲಿ ನಮ್ಮ ಮನೆಗೆ ಇರ್ತಿದ್ದಿಲ್ಲ. ಅಪ್ಪ ಅವನು ಬಿಟ್ಟು ಎಲ್ಲ ಬಿಟ್ಟು ನಮ್ಮನೆ ಬರ್ತಿದ್ದು ಇಲ್ಲ ಆಕಿ. ನಾನು ಆಕಿ ನಂಬಿನಿ. ನಾನು ಹಂಗೆಲ್ಲ ಇದು ಮಾಡಂಗಿಲ್ಲ. ನೀವು ಇಲ್ಲಬಾರ್ದ ನನಗೆ ಆಕಿನ ಬೇರೆ ಮಾಡಕ್ಕೆ ಮಾಡಬೇಡ್ರಿ. ನಾ ಹೇಳಕತ್ತಿ ನೋಡು, ನಾವು ಎಲ್ಲಿ ಹೋಗಂಗಿಲ್ಲ, ಇಲ್ಲೇ ಇರ್ತೀವಿ. ನನಗದೆಲ್ಲ ಸಂಬಂಧ ಇಲ್ಲ. ಯಾರು ಏನೋ ದೂಸರ ಅಂತಕ್ಕದ್ದಲ್ಲ. ನಡಿ ಒಳ ನಡಿ. ನೋಡ್ದೆ ಹೇಳ್ಬಿಟ್ಟಿ ಬೇಡ್ಲಿ. ಅವತ್ತ ಬೇಡ 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 ಅಂತ ಬಡ್ಕೊಂಡೆ. ಆ ಬಂಗಾರದಂತ ಹುಡುಗಿನ ಕಳಿಸ್ಬೇಡ ಅಂತ ಬಡ್ಕೊಂಡೆ. ಇತನ್ನ ತಿದ್ದಿ ಇತ್ತಗ ಬೈದು ಇತ್ತನ್ನ ಒಂಚೂರು ಏನಾರ ಬಿಗಿ ಹಾಕಿ ಆ ಹುಡುಗಿ ಕೂಟ ಬಳೆ ಮಾಡಿಸಿ ಚಂದಿಗಿರ್ತಿತ್ತ. ಒಂದಾಲೆ ಗಂಡು ಮಗೋಗಿತ್ತು, ನಿನ್ನ ವಂಶ ಬೆಳಗಕ್ಕೆ ನಿನ್ನ ಹೆಸರು ಹೇಳಕ್ಕಿತ್ತು. ಆ ಹುಡುಗಿ ಕೂಟ ಚಂದಿಗಿರ್ತಿದ್ದಲ್ಲಿ ಮುಂದೆ ಜೀವನ ಮಾಡ್ಕೊಂಡು ಈಕಿನ ಹೆಂಗಾರ ಮಾಡಿ ಒಟ್ಟು ರೊಕ್ಕಕ್ಕೆ ನಿಂತಿದ್ಲ. ಒಟ್ಟೊಕ್ಕ ಕೊಟ್ಟು ಎತ್ತಗ ಕಳಿಸಿ ಮೋಸ ಈಕಿ ಇತನಿಂದ ಮೋಸಾಗದ್ರ ತಪ್ತಿತ್ತ. ನಿನ್ನ ಮಗ ಇಲ್ಲಿ ಅತಂತ್ರ ಸ್ಥಿತಿಯಾಗದನ. ಈಕಿ ಬಿಟ್ಟು ಹೊಕ್ಕಳ. ಈಕಿ ಆಗಲೇ ಆ ಹುಡುಗನ ನೋಡ್ಕೊಂಡಾಳ. ಇತ್ತು ನಿನ್ನ ಮಗನ ಜೀವನನ ಹಾಳು. ಇತ್ತಾಗ ಸೊಸಿನೂ ಇಲ್ಲ. ಮನೆ ಬಂಗಾರದಂತ ಸೊಸಿನ ಹೊರ ಕಳಿಸಿದಿ. ಮೊಮ್ಮಾಗಿತ್ತು ಬಂಗಾರದಂಗೆ ಅದನ್ನು ಬಿಟ್ಟು ನಿನ್ನ ಮನೆಯಾಗ ಏನು ನಿನ್ನ ಜಮ್ದಿಲಿಂತ್ರ ಜೀವನ ಮಾಡಂಗ ಆತ ಹೇಳು. ಮಕ್ಕಳು ಜೀವನನೂ ಆತಂತ್ರ ಹೆಣ್ಮಕ್ಳದ್ದು ಮಾಡಿದಿ. ಅವ್ರ ಹತ್ರ ನೆಟ್ಟು ಗಂಡ ಮನೆಗೆ ಕೊಟ್ಟು ಮದುವೆ ಮಾಡಿಕೊಟ್ಟು ಬಂಗಾರ ಕೊಟ್ಟು ಬಾಳೆ ಮಾಡಕ್ಕೆ ಬಿಡಲಿಲ್ಲ. ಕರ್ಕೊಂಬಂದು ತವ್ರ ಮನೆ ಬಡ್ಕೊಂಡು ಮಕ್ಕಳು ಜೀವನ ಆತಂತ್ರ ಮಾಡಿ ಹೆಣ್ಮಕ್ಳದ್ದು ಗಂಡ ಮಕ್ಳ ಜೀವನ ಆತಂತ್ರ ಮಾಡಿ ಬೇಡ್ಲಿ. ನೀನು ಸುದ್ದ ಬಾಳೆ ಮಾಡಕ್ಕೇನ್ಲಿ. ನಿನ್ನ ಕೆರವು ತಗೊಂಡು ಹೊಡಿಬೇಕು. ಮೊದಲ ನಿನ್ನ ತಗೊಂಡು ಹೊಡೆದ್ರೆ ನನ್ನ ಮೊದಲು ಬುದ್ಧಿ ಬರೋದು. ನಿನಗೆ ಬುದ್ಧಿ ಬಂದ್ರೆ ಸಂಸಾರ ನಟಿ ಹಾಕಿತ್ತು. ಮುಗಿದ ಹೊತ್ತು ಇನ್ನೇನೈತೆ ಅಂತ ನೀನು ಬಿಡಕೋಲು. ಇಷ್ಟೊತ್ತು ಮಾಡಕತ್ತಳಲ್ಲ, ಇಷ್ಟೊತ್ತಿಗೆ ಹೇಳಿದ್ಲು. ನಾನು ನೋಡಿದ್ರೆ ಯಾವಾಗ ಬರ್ತಾಳೋ, ಯಾವಾಗ ಅಕ್ಕಿ ನೋಡೋಣ, ಯಾವಾಗ ಹೊರ ಸುತ್ತಾಡ ಕರ್ಕೊಂಡೋಗಿನೋ ಅಂತ ಇಲ್ಲೇ ವೇಟ್ ಮಾಡಕತ್ತೀನಿ. ಇನ್ನೂ ಬರ್ಬೋಳಲ್ಲ. ಹಾಂ ಶಪ್ಪ ಬಂದ್ಲು. ಅಯ್ಯೋ ನೀನ ಎಷ್ಟೊತ್ತು ಮಾಡಿದೆ ನೀನು? ಸಾರಿ ಜುಬೇರ, ಸ್ವಲ್ಪ ನನಗೆ ಮನೆ ಪ್ರಾಬ್ಲಮ್ ಇತ್ತು. ಸ್ವಲ್ಪ ನಂಗೆ ಬರೋಕ್ಕೆ ಸ್ವಲ್ಪ ಆಗಲಿಲ್ಲ. ಸಾರಿ. ಪ್ರಾಬ್ಲಮ್ಮಾ? ಏನಿತ್ತು ಅಂತ ಪ್ರಾಬ್ಲಮ್ಮು? ಹೇಳು, ನನಗೂ ಹೇಳು. ನನ್ನ ಕೈಲಿ ಏನಾದರೂ ಸಹಾಯ ಮಾಡಂಗಿದ್ರೆ ಮಾಡ್ತೀನಿ. ನಿನ್ನ ಪ್ರಾಬ್ಲಮ್ಮು ನನ್ನ ಪ್ರಾಬ್ಲಮ್ ಅಲ್ಲ. ಈಗ ನೀನು ನನ್ನ ಹುಡುಗಿ, ನಿನಗೆ ಏನೇ ಬಂದರೂ ಅದು ನನಗೆ ಕಷ್ಟ. ನಿಂದು ಏನಿದ್ರು ನಾನು ಸಾಲ್ವ್ ಮಾಡ್ತೀನಿ. ಅದ್ರ ಬಗ್ಗೆ ನೀನು ಚಿಂತೆ ಮಾಡಬೇಡ, ಮುಚ್ಚಿಟ್ಕೊಳ್ಕೋಬೇಡ. ಏನು ನಿನ್ನ ಪ್ರಾಬ್ಲಮ್ ಹೇಳು. ಹೌದು, ನಾನು ನಿಜ ಹೇಳ್ಬೇಕು. ನಿನ್ನ ಹತ್ರ ಒಂದೇನೋ ಹೇಳ್ಬೇಕಂತ ಅಂದ್ಕೊಂಡೀನಿ. ಸರಿ, ಅಲ್ಲೇ ಹೋಗ್ತಾ ಎಲ್ಲಾದರೂ ಟೈಮ್ ಸಿಕ್ಕಾಗ ಹೇಳ್ತೇನಂತೆ. ನಡಿ ಹೋಗೋಣ, ಹೊತ್ತಾಗತ್ತ. ಮತ್ತೆ ಯಾರಾದರೂ ಇಲ್ಲಿ ನೋಡಿಗಿಡ್ತಾರ. ಹೌದಾ? ಸರಿ ಹೋಗಂಬ.